ಅತಿಕ್ರಮಣ ಮಾಡಿಕೊಂಡಿದ್ದ ಜಾಗವನ್ನು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ನೇತೃತ್ವದಲ್ಲಿ ಇಂದು ತೆರವುಗೊಳಿಸಲಾಯಿತು. ಬೇಲೂರು ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ತಿರುಗಾಡುತ್ತಿದ್ದ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ತಮ್ಮ ಅಂಗಡಿಯ ವಸ್ತುವನ್ನು ಹೊರಭಾಗದಲ್ಲಿಟ್ಟು ಸಾರ್ವಜನಿಕರಿಗೆ ಹಾಗೂ ಪಾದಚಾರಿಗಳಿಗೆ ತೀವ್ರ ತೊಂದರೆಯಾಗುತ್ತಿರುವುದನ್ನು ಮನಗಂಡು ಇತ್ತೀಚೆಗೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಪಟ್ಟಣದ ಅಭಿವೃದ್ಧಿಗೆ ಸಹಕರಿಸುವಂತೆ ಮನವಿ ಮಾಡಲು ಹೋದಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಫುಟ್ಪಾತ್ ಅತಿಕ್ರಮಣ ಮಾಡಿರುವುದನ್ನು ತೆರವು ಮಾಡಿಕೊಟ್ಟರೆ ನಿಮಗೆ ಎಲ್ಲಾ ರೀತಿಯ ಪಟ್ಟಣದ ಅಭಿವೃದ್ಧಿಗೆ ಸಹಕಾರ ಮಾಡುವುದಾಗಿ ತಿಳಿಸಿದ ಹಿನ್ನೆಲೆಯಲ್ಲಿ ಇಂದು ಮುಖ್ಯಾಧಿಕಾರಿ ಸುಜಯ್ ನೇತೃತ್ವದಲ್ಲಿ ಇಂದು ಫುಟ್ಪಾತ್ ತೆರವು ಕಾರ್ಯಾಚರಣೆ ಕೈಗೊಂಡರು. ಏಕಾಏಕಿ ತೆರವು ಕಾರ್ಯಾಚರಣೆಗೆ ಇಳಿದ ಅಧ್ಯಕ್ಷರೊಂದಿಗೆ ಕೆಲ ವರ್ತಕರ ನಡುವೆ ಮಾತಿನ ಚಕಮಕಿ ನಡೆದರೂ ಸಹ ಯಾವುದೇ ಮುಲಾಜಿಲ್ಲದೆ ತೆರವು ಕಾರ್ಯಾಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಹಾಗೂ ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಅವರು ಮಾತನಾಡಿ, ಫುಟ್ಪಾತ್ ಈಗಾಗಲೇ ಪ್ರತಿ ವರ್ತಕರಿಗೂ ಪರವಾನಗಿ ನೀಡುವ ಸಂದರ್ಭದಲ್ಲಿ ಫುಟ್ಪಾತ್ ಅತಿಕ್ರಮಣ ಮಾಡದಂತೆ ಸೂಚನೆ ನೀಡುತ್ತೇವೆ. ಆದರೂ ಕೆಲವರು ಫುಟ್ಪಾತ್ ಅತಿಕ್ರಮಣ ಮಾಡಿಕೊಂಡು ವ್ಯಾಪಾರ ಮಾಡುತ್ತಿದ್ದಾರೆ ಎಂದು ಅವರಿಗೆ ಸಾಂಕೇತಿಕವಾಗಿ ಮಾಹಿತಿ ನೀಡಿ ಫುಟ್ಪಾತ್ ತೆರವು ಮಾಡುತ್ತಿದ್ದೇವೆ. ಇದು ಮತ್ತೆ ಮುಂದುವರೆದರೆ ವಸ್ತುಗಳನ್ನು ವಶಪಡಿಸಿಕೊಂಡು ದಂಡ ವಿಧಿಸುವುದರ ಜೊತೆಗೆ ಪರವಾನಗಿ ರದ್ದುಪಡಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಪುರಸಭೆ ಅಧ್ಯಕ್ಷರ ದಿಟ್ಟ ನಿರ್ಧಾರಕ್ಕೆ ಸಾರ್ವಜನಿಕರಿಂದ ಶ್ಲಾಘನೆ ವ್ಯಕ್ತವಾಗಿದ್ದು, ಇದು ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ಇದು ಸಂಪೂರ್ಣವಾಗಿ ಚಾಲ್ತಿಯಲ್ಲಿದ್ದರೆ ಒಳ್ಳೆಯದು ಎಂದು ಅಭಿಪ್ರಾಯಪಟ್ಟರು. ಬೇಲೂರು ಇತಿಹಾಸ ಪ್ರಸಿದ್ಧವುಳ್ಳ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಇರುವಂಥ ಒಂದು ಸ್ಥಳ. ಈ ಸ್ಥಳಕ್ಕೆ ದಿನಕ್ಕೆ ಸಾವಿರಾರು ಜನ ಬಂದು ಹೋಗ್ತಾರೆ. ಹಾಗಾಗಿ ಪುರಸಭೆ ವತಿಯಿಂದ ಫುಟ್ಪಾತ್ ಖಾಲಿ ಮಾಡಿಸುವಂಥ ಒಂದು ಕಾರ್ಯಕ್ರಮನ ಇವತ್ತು ನಾನು ನೂತನವಾಗಿ ಅಧ್ಯಕ್ಷ ಆದ ನಂತರ ನಮ್ಮ ಸಹಪಾಠಿಗಳಾದಂಥ ಕೌನ್ಸಿಲರ್ಸ್ಗಳ ಜೊತೆ ಬಂದು ಪುರಸಭೆಯ ಬಲಭಾಗದಿಂದ ಚನ್ನಕೇಶಗೌಡರು ಬೀದಿ, ದೇವಂಗ್ ಬೀದಿ, ಗಾಣಿಗರ ಬೀದಿ ಹಾಗೂ ಮೇನ್ ರೋಡಲ್ಲಿ ಫುಟ್ಪಾತಲ್ಲಿ ಯಾರ್ಯಾರು ಬೋರ್ಡ್ ಹಾಕೊಂಡಿದ್ರು, ಯಾರ್ಯಾರು ತಮ್ಮ ಸಾಮಗ್ರಿಗಳನ್ನು ಇಟ್ಕೊಂಡಿದ್ರು, ಗೊಂಬೆಗಳಾಗಿರ್ಬೋದು, ಟ್ರಂಕ್ ಆಗಿರ್ಬೋದು, ಚಾಪೆ, ದಿಂಬು, ಪೈಪು, ಮೋಟ್ರು, ಜೆಟ್ಟು ಎಲ್ಲ ಹಾಕೊಂಡಿರ್ತಾರೆ. ಅವನ್ನೆಲ್ಲ ತೆರವುಗೊಳಿಸಿರ್ತೇವೆ. ಕೆಲವರು ಉಡಾಫೆಯಿಂದ ಇದು ಮಾಡಿದಾರನ್ನ ನಾವು ಪುರಸಭೆ ಸಿಬ್ಬಂದಿ ವತಿಯಿಂದ ನೋಡಿ ಅಲ್ಲಿ ನಮ್ಮ ಕಾರ್ಮಿಕರು ಎಲ್ಲ ಸೇರಿ ಒಂದು ನಮ್ಮ ಟಿಪ್ಪರ್ ಗಾಡಿಗೆ ಎಲ್ಲ ತುಂಬಿಕೊಂಡು ಪುರಸಭೆಗೆ ಹೋಗ್ತಾ ಇದ್ದೀವಿ. ಜನಗಳು ಅರಿವನ್ನು ಮೂಡಿಸ್ಬೇಕು. ಇದು ಟೂರಿಸಮ್ ಏರಿಯಾ ಆಗಿರೋದ್ರಿಂದ ನಾವು ಇನ್ನು ಮುಂದೆ ಎಚ್ಚೆತ್ಕೊಂಡು ಒಳ್ಳೊಳ್ಳೆ ಕೆಲಸನ ಮಾಡಬೇಕು ಅಂತ ಬಂದಿದ್ದೀವಿ. ಅದೇ ಥರ ಸಾರ್ವಜನಿಕರು ಸಹ ನಮಗೆ ಪ್ರಶಂಸೆ ಕೊಡಬೇಕು. ಇವರು ಮಾಡ್ತಿರೋದು ಒಳ್ಳೆ ಕೆಲಸ. ಯಾರಿಗೋ 10 ಜನಕ್ಕೆ ತೊಂದರೆ ಆಗ್ಬೋದು, ಸಾವಿರಾರು ಜನಕ್ಕೆ ಪಬ್ಲಿಕ್ಕಿಗೆ ಅನುಕೂಲ ಆಗುತ್ತೆ ಅಂತ ಈ ಒಂದು ಕಾರ್ಯಕ್ರಮನ ನಮ್ಮ ಸದಸ್ಯರುಗಳು, ನಾವು ಮತ್ತು ನಮ್ಮ ಚೀಫ್ ಆಫೀಸರು, ಹೆಲ್ತ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲ ಸೇರಿ ಈ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀನಿ. ಸಾರ್ವಜನಿಕರು ಇದಕ್ಕೆ ನೀವೆಲ್ಲ ಸೇರಿ ನಮಗೆ ಸಹಕಾರ ಕೊಡಬೇಕು. ಇದು ಮೊದಲನೇ ದಿನ ಟ್ರಾಫಿಕ್ ನಿಯಂತ್ರಣ ಮಾಡುವ ಉದ್ದೇಶದಿಂದ. ನಾಳೆ, ನಾಡಿದ್ದು, ಅಚನಡಿದ್ದು ಇದು ನಿರಂತರವಾಗಿರುತ್ತೆ. ಯಾರೂ ಸಹ ತಮ್ಮ ಫುಟ್ಪಾತಲ್ಲಿ ಏನಾದರೂ ತಮ್ಮ ವಸ್ತು ಇಟ್ಕೊಂಡಿದ್ರೆ ಅದನ್ನು ನಾವು ತೆರವುಗೊಳಿಸ್ಕೊಡ್ತೀವಿ. 100% ಅದು ಯಾರೇ ಆಗಿರ್ಬೋದು, ನಮ್ಮ ಸ್ನೇಹಿತರೇ ಆಗಿರ್ಬೋದು, ನಮ್ಮ ರಿಲೇಷನ್ನೇ ಆಗಿರ್ಬೋದು, ನಿರ್ದಾಕ್ಷಿಣ್ಯವಾಗಿ ಪುರಸಭೆ ವತಿಯಿಂದ ಕ್ರಮನ ಕೈಗೊಳ್ತೇವೆ. ಈ ಒಂದು ಫುಟ್ಪಾತ್ ಕಾರ್ಯಾಚರಣೆನ ಅಧ್ಯಕ್ಷರು ಮುಖಾಂತರ ಲೀಡಿಂಗಲ್ಲಿ ಎಲ್ಲ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ಇಂಟರ್ಸಿಟಿ ಒಳಗಡೆ ಯಾರು ಕೂಡ ಅವರ ಅಂಗಡಿಗಳಲ್ಲಿ ಮಾತ್ರ ವ್ಯಾಪಾರ ಮಾಡಬೇಕು ಮತ್ತು ಅನಧಿಕೃತವಾಗಿ ಅಂಗಡಿ ಬಿಟ್ಟು ಹೊರಗಡೆ ಬಂದು ವ್ಯಾಪಾರ ಮಾಡೋದಾಗಲಿ, ಫುಟ್ಪಾತ್ ಪೆಡಸ್ಟ್ರಿಯನ್ಸ್ಗೆ ಯಾರು ಕೂಡ ಮಾಡಬಾರ್ದು. ಈಗಾಗಲೇ ಏನು ಕಾರ್ಯಾಚರಣೆ ಮಾಡಿದ್ವಿ ಅದೇ ಥರ ಇನ್ನೂ ಕಂಟಿನ್ಯೂ ಮಾಡ್ತೀವಿ. ಮತ್ತು ಯಾರು ಕೂಡ ಗೊತ್ತಿಲ್ಲ ಅಂದರೂ ಕೂಡ ಇಟ್ಕೊಂಡಿರ್ತಾರಲ್ಲ, ಅವ್ರನ್ನ ಯಾವುದೇ ಕಾರಣಕ್ಕೂ ನಿರ್ದಾಕ್ಷಿಣ್ಯವಾಗಿ ಪ್ರತಿಯೊಂದರೂ ಕೂಡ ನಾವು ಸೀಲ್ ಮಾಡಿಕೊಂಡು ಎಲ್ಲ ಗಾಡಿಗೆ ತುಂಬ್ಕೊಂಡು ಬರ್ತಾ ಇದ್ದೀವಿ. ಅದು ಮತ್ತು ಯಾವುದೇ ಕಾರಣಕ್ಕೂ ವಾಪಸ್ ಕೊಡೋದಿಲ್ಲ. ಹಾಗೆ ಮುಂದಿನ ಅರ್ಜಿಗಳನ್ನು ಕೂಡ ಅವ್ರು ಯಾರೋ ಈಗಲೇ ತೆರವುಗೊಳಿಸ್ಕೊಂಡು ಇದಾಗ ನಾವು ನಿರ್ದಾಕ್ಷಿಣ್ಯವಾಗಿ ಕೂಡ ಅದು ಸೀಲ್ ಮಾಡ್ತೀವಿ. ಸಾರ್ವಜನಿಕರಿಗೆ ಏನು ಹೇಳ್ತೀವಿ ಅಂದರೆ, ಇದೇ ರೀತಿ ಪಟ್ಟಣದ ಸೌಂದರ್ಯೀಕರಣ ಎಲ್ಲರೂ ಇಟ್ಕೋಬೇಕು. ಜೊತೆಗೆ ಫುಟ್ಪಾತ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮಾಡಬಾರ್ದು. ಹಾಗೆ ಮುಂದಿನ ತಿಂಗಳಲ್ಲಿ ಗಣಪತಿ ಹಬ್ಬ ಬರ್ತಾ ಇದೆ. ಸಾರ್ವಜನಿಕರಲ್ಲಿ ಈ ಮುಂದೆ ಏನು ಹೇಳ್ತೀವಿ ಅಂದರೆ, POP ಗಣಪತಿನ ಎಲ್ಲೂ ಕೂಡ ಮಾಡಬಾರ್ದು. ಮಣ್ಣಿನ ಗಣಪತಿನ ಮಾತ್ರ ಹಾಕಬೇಕು. ಜೊತೆಗೆ
ಮಣ್ಣಿ ಯಾವುದು ಪೇಂಟ್ ಆಗಲಿ ಇನ್ನೊಂದಾಗಲಿ ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದು ಅಂತ ಹೇಳ್ತಾ ಜೊತೆಗೆ ಎಲ್ಲಿ ಪುರಸಭೆಯಿಂದ ಸೂಚಿಸ್ತೀವಿ ಅಂಥ ಸ್ಥಳಗಳಲ್ಲಿ ಮಾತ್ರ ಅದನ್ನು ವಿಸರ್ಜನೆ ಮಾಡಬೇಕಂತ ಹೇಳ್ತೀನಿ.